ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ನಾಳೆ ಬೆಳಗ್ಗೆ 9:30ಕ್ಕೆ ನನ್ನ ಪ್ರೀತಿಯ ಸ್ನೇಹಿತರೆ, ಸಂಕೇತ ಸಿಕ್ಕಿದೆ. ನಿಮ್ಮ ಶತ್ರುವು ಕೂಡ ಈಗ ಸ್ನೇಹಿತನಾಗುತ್ತಾನೆ. ಸ್ನೇಹಿತರೆ, ಮತ್ತು ಸಾಧ್ಯವಿದೆ ನಾಳೆ ಈ ಬದಲಾವಣೆಯನ್ನು ನೋಡಿದ ನಂತರ ನಿಮ್ಮ ರೋಮಗಳು ಎದ್ದು ನಿಲ್ಲುತ್ತವೆ. ಸ್ವಲ್ಪ ತಡೆಯಿರಿ, ಇನ್ನೂ ಅಸಲಿ ವಿಷಯ ಬಾಕಿ ಇದೆ. ಸಂಪೂರ್ಣ ವಿನಮ್ರತೆಯಿಂದ ಇಂದಿನ ಈ ವಿಡಿಯೋ ನೋಡಿ, ಏಕೆಂದರೆ ಸ್ನೇಹಿತರೆ, ಇಂದು ನಾನು ಯಾವ ಸಂಕೇತದ ಬಗ್ಗೆ ಮಾತನಾಡಲಿದ್ದೇನೋ ನೀವು ಅದನ್ನು ನಂಬಬೇಕು. ನನ್ನ ಪ್ರೀತಿಯ ಸ್ನೇಹಿತರೆ, ಅದು ನಿಮ್ಮ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಏಕೆಂದರೆ ಈಗ ನಾಳೆ ನಿಮ್ಮ ರಾಶಿಯಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗಲಿದೆ. ಹಾಗಾಗಿ ಈ ವಿಷಯ ಯಾರಿಗೂ ಹೇಳಬೇಡಿ, ಇದನ್ನು ಸೀಕ್ರೆಟ್ ಆಗಿ ಇಡಿ. ಏಕೆಂದರೆ ನನ್ನ ಪ್ರೀತಿಯ ಮಿತ್ರರೇ, ಒಂದು ವೇಳೆ ನಿಮ್ಮ ಶತ್ರು ಸ್ನೇಹಿತನಾಗಲು ತಬ್ಬಿಕೊಳ್ಳಲು ಬಯಸಿ ಕೈ ಚಾಚುತ್ತಿದ್ದರೆ ಇದರ ಹಿಂದೆ ಕಾರಣವೂ ಇರುತ್ತದೆ, ಮತ್ತು ಈ ಕಾರಣ ಈಗ ನಿಮಗೆ ಮುಂದೆ ಬರಲಿದೆ. ಹಾಗಾಗಿ ಸ್ನೇಹಿತರೆ, ನಾನು ಹೇಳೋದು ಏನೆಂದರೆ, ಇಂದು ನೀವು ಒಂದು ವೇಳೆ ಶ್ರೀರಾಮನನ್ನು ನಂಬುತ್ತಿದ್ದರೆ, ಭಗವಾನ್ ಶ್ರೀರಾಮ್ಜಿ ಮೇಲೆ ಪೂರ್ಣ ನಂಬಿಕೆ ಇದ್ದರೆ ಮತ್ತು ನಾಳೆ ನಿಮಗೆ ಪೂರ್ಣ 5 ದೊಡ್ಡ ಸಿಹಿ ಸುದ್ದಿಗಳು ಬೇಕಾದರೆ, ಒಂದು ವೇಳೆ ನಾಳೆ ನಿಮ್ಮ ನೋವು ಮತ್ತು ದುಃಖ ಎರಡನ್ನೂ ಮುಗಿಸಬೇಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಈಗಲೇ ತಕ್ಷಣ ವಿಡಿಯೋವನ್ನು ಪ್ರೀತಿಯಿಂದ ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಭಗವಾನ್ ಪ್ರಭು ಶ್ರೀರಾಮ್ಜಿ ಎಂದು ಬರೆಯಿರಿ. ನೀವು ವಿಡಿಯೋವನ್ನು ಲೈಕ್ ಮಾಡಿದರೆ ಇದು ಕೇವಲ ಒಂದು ಲೈಕ್ ಬಟನ್ ಅಲ್ಲ, ಬದಲಿಗೆ ಸ್ನೇಹಿತರೆ, ನೀವು ನಮ್ಮ ಪರಿಶ್ರಮವನ್ನು ಗೌರವಿಸಿದ ಹಾಗೆ. ಮತ್ತು ನಾವು ನಿಮಗಾಗಿ ಪ್ರತಿದಿನ ಹೀಗೆ ರಾಶಿಫಲ ಮಾಡಿ ತರುತ್ತೇವೆ. ಇದರಿಂದ ನಿಮಗೆ ಎಚ್ಚರಿಕೆಯ ದಾರಿ ತೋರಿಸಬಹುದು ಮತ್ತು ನಿಮ್ಮ ಲಾಭಕ್ಕಾಗಿಯೂ ನಾವು ಹೇಳುತ್ತೇವೆ. ಹಾಗಾಗಿ ಈಗಲೇ ತಕ್ಷಣ ಈ ಚಾನಲನ್ನು ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ನೋಡಿ ಸ್ನೇಹಿತರೆ, ಮೊದಲನೆಯ ವಿಷಯ ನಮಗೆ ಜ್ಯೋತಿಷ್ಯದ ಪ್ರಕಾರ ಹೇಳುವುದರ ಮೂಲಕ ಗೊತ್ತಾಗಿದೆ. ತುಂಬ ದೊಡ್ಡ ಮತ್ತು ವಿಚಿತ್ರ ಸಂಕೇತ ಇಂದು ನಮಗೆ ಸಿಕ್ಕಿದೆ. ನಿಮಗೆ ಗೊತ್ತಿರುತ್ತದೆ, ಈಗಿನ ಈ ಜಗತ್ತಿನಲ್ಲಿ ನಾವು ಬೇಗ ಯಾರನ್ನು ನಂಬಲು ಆಗುವುದಿಲ್ಲ. ಜನ ನಮ್ಮನ್ನು ತಬ್ಬಿಕೊಂಡರು. ಏಕೆಂದರೆ ಈಗ ಯಾರು ಜಾಸ್ತಿ ತಬ್ಬಿಕೊಳ್ಳುತ್ತಾರೋ ನೆನಪಿಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಅವನೇ ಒಂದು ದಿನ ಕುತ್ತಿಗೆ ಹಿಡಿಯುತ್ತಾನೆ. ಹೌದು, ಅಂದರೆ ಅವನೇ ನಮ್ಮ ನಾಶ ಬಯಸುತ್ತಾನೆ. ಸ್ನೇಹಿತರೆ, ನಾನು ಒಪ್ಪುತ್ತೇನೆ, ಈಗ ಆಗಿರುವ ಬದಲಾವಣೆ, ಆ ಬದಲಾವಣೆಯಲ್ಲಿ ಸಾಧ್ಯವಿದೆ. ಸ್ನೇಹಿತರೆ, ನಿಮ್ಮ ಎಷ್ಟು ಶತ್ರುಗಳಿದ್ದಾರೋ ಅವರು ಕ್ಷಮೆ ಕೇಳಬಹುದು. ಏಕೆಂದರೆ ಅವರು ನಿಮ್ಮ ದಾರಿಯಲ್ಲಿ ಸಾಕಷ್ಟು ಕಲ್ಲು ಹಾಕಿದ್ದರು. ಅವರು ನಿಮ್ಮ ಸ್ನೇಹಿತರ ಪ್ರಗತಿಗೆ ಅಡ್ಡಿ ಮಾಡಿದ್ದರು, ನಿಮ್ಮ ಯಶಸ್ಸನ್ನು ಸೋಲಿನಲ್ಲಿ ಬದಲಾಯಿಸಿದ್ದರು. ಮತ್ತು ನೀವು ಸುಮ್ಮನಿದ್ದಾಗ, ನೀವು ಏನು ಮಾತನಾಡದಿದ್ದಾಗ ಸ್ನೇಹಿತರೆ, ಅವರು ನಿಮ್ಮನ್ನು ದುರ್ಬಲ ಎಂದು ಅಂದುಕೊಂಡಿದ್ದರು. ಆದರೆ ಈಗ ಅವರು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಿದ್ದಾರೆ ಮತ್ತು ಅವರು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಿದಾಗ, ಹಾಗಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ಅವರು ಸಂಪೂರ್ಣವಾಗಿ ನಿಮ್ಮನ್ನು ಹೆದರಿಸಿದ್ದಾರೆ. ಇಷ್ಟು ಹೆದರಿಸಿದ್ದಾರೆ ಎಂದರೆ ಸ್ನೇಹಿತರೆ, ಅವರು ಈಗ ನಿಮ್ಮೊಂದಿಗೆ ಸರಿದೂಗಲು ಆಗುವುದಿಲ್ಲ. ಮತ್ತು ಈ ಮಾತು ನಾವು ಹೇಳುತ್ತಿಲ್ಲ, ಬದಲಿಗೆ ಈ ಘಟನೆ ಮತ್ತು ನಮ್ಮ ಭಗವಾನ್ ಶ್ರೀರಾಮಜಿ ಅವರ ತುಂಬ ದೊಡ್ಡ ಸುದ್ದಿ ನಮಗೆ ಹೇಳುತ್ತಿದೆ ಸ್ನೇಹಿತರೆ. ಮತ್ತು ಇಂದಿನ ರಾಶಿಫಲ ನಂಬಿರಿ, ಇಂದಿನ ಈ ರಾಶಿಫಲ ನಿಮ್ಮ ಭಾಗಕ್ಕೆ ಹೊಸ ಬಾಗಿಲು ತೆರೆಯಲು ಅವಕಾಶ ಕೊಡಲಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಈ ಅವಕಾಶದಲ್ಲಿ ನೀವು ಸುಮ್ಮನೆ ಕುಳಿತುಕೊಳ್ಳಬೇಡಿ, ನಿಮ್ಮ ನಿರಂತರ ದಾರಿಯಲ್ಲಿ ನಡೆಯಲು ಶುರು ಮಾಡಿ. ಏಕೆಂದರೆ ಸಾಮಾನ್ಯ ರೀತಿಯಲ್ಲಿ ನಿಮ್ಮ ಸ್ಥಿತಿ ತುಂಬ ಸರಿಯಾದ ದಿಕ್ಕಿನಲ್ಲಿ ನಮಗೆ ಕಾಣಿಸುತ್ತಿದೆ. ನಿಮ್ಮ ಒಳಗೆ ಇದ್ದ ತಪ್ಪು ತಿಳುವಳಿಕೆಗಳು ಈಗ ಪೂರ್ತಿ ರೂಪದಲ್ಲಿ ಆ ತಪ್ಪು ತಿಳುವಳಿಕೆಗಳು ಮುಗಿಯಲಿವೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ ಮತ್ತು ಇದು ನಿಶ್ಚಿತ ಭವಿಷ್ಯವಾಣಿ. ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಅಥವಾ ನೀವು ಇದನ್ನು ಜೋಕ್ ಎಂದುಕೊಂಡು ಮುಂದೆ ಹೋದರೆ ನೋಡಿ ಸ್ನೇಹಿತರೆ, ನಂತರ ನೀವು ಇದಕ್ಕೆ ಜವಾಬ್ದಾರಾಗುತ್ತೀರಿ. ಏಕೆಂದರೆ ನಮ್ಮ ಭಾಗ್ಯ ಸರಿಪಡಿಸಿಕೊಳ್ಳಲು ನಮಗೆ ಒಂದೆರಡು ಅವಕಾಶ ಸಿಗುತ್ತದೆ ಮತ್ತು ನಿಮಗಂತೂ ಹಲವು ಬಾರಿ ಅವಕಾಶ ಸಿಕ್ಕಿದೆ. ಆದರೆ ನೀವು ನಿಮ್ಮ ಮೂರ್ಖತನದಿಂದ, ನಿಮ್ಮ ಅಭ್ಯಾಸದಿಂದ ಆ ಅವಕಾಶವನ್ನು ಕೂಡ ಮಿಸ್ ಮಾಡಿದ್ದೀರಿ. ಆದರೆ ಈ ಬಾರಿ ಅಲ್ಲ, ಈ ಬಾರಿ ಸಂಯುಕ್ತವಾಗಿ ನಮ್ಮ ಭಗವಾನ್ ಶ್ರೀರಾಮ್ಜಿ, ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಕಷ್ಟದ ಸಮಯವನ್ನು ಕೂಡ ಸುಲಭ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಸರಿಯಾಗಿಯೇ ಕೇಳುತ್ತಿದ್ದೀರಿ ಮತ್ತು ಸಾಮಾನ್ಯವಾಗಿ ಇದು ನಿಮಗಾಗಿ ತುಂಬ ದೊಡ್ಡ ಮತ್ತು ಸಂತೋಷದ ವಿಷಯ. ಹಾಗಾಗಿ ನೋಡಿ ಸ್ನೇಹಿತರೆ, ಮೊದಲು ನೀವು ಇಲ್ಲಿ ಎಚ್ಚರದಿಂದ ಜಾಗರೂಕರಾಗಿ. ಹಾಗಿದ್ದರೆ ಈಗ ಕೆಲವರು ನಿಮ್ಮ ಸ್ನೇಹಿತರಾಗುತ್ತಾರೆ, ಹೊಸ ಸ್ನೇಹಿತರು ಆಗುತ್ತಾರೆ, ಪರಸ್ಪರ ಒಪ್ಪಂದದವರಾಗುತ್ತಾರೆ.
ಹಳೆಯ ಮನಸ್ತಾಪಗಳು ಮುಗಿಯುತ್ತವೆ. ಆದರೆ ಸ್ನೇಹಿತರೆ, ಇಲ್ಲಿ ಹೆದರುವ ಮಾತು ಇದೆ. ಏಕೆಂದರೆ ಸ್ನೇಹಿತರೆ, ಒಂದು ವೇಳೆ ಅವರು ಹಳೆಯ ಮನಸ್ತಾಪವನ್ನು ಮುಗಿಸಲು ಬಯಸುತ್ತಿದ್ದರೆ ಸರಿಯಾದ ಮಾತು. ಆದರೆ ಮೊದಲು ಅವರ ನಡವಳಿಕೆಯನ್ನು ನೀವು ಪರೀಕ್ಷಿಸಬೇಕು. ಆಗ ನೀವು ಸ್ನೇಹ ಮಾಡಬೇಕು. ಸಾಮಾನ್ಯವಾಗಿ ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಹೇಳುತ್ತಾರೆ, ನಾವು ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಸ್ನೇಹಿತರನ್ನು ಮಾಡಿಕೊಳ್ಳಬೇಕು, ಸಂಬಂಧಗಳನ್ನು ಮಾಡಿಕೊಳ್ಳಬೇಕು. ಆದರೆ ಎಂದಿಗೂ ನಾವು ದ್ರೋಹಿಯನ್ನು ಮಾಡಿಕೊಳ್ಳಬಾರದು. ಮತ್ತು ಒಂದು ವೇಳೆ ನಾವು ಮುಂದೆ ಹೋಗಬೇಕು, ಏನಾದರೂ ಮಾಡಬೇಕು ಎಂದರೆ ನಾವು ಗುರಿಯ ಕಡೆಗೆ ಹೋಗಬೇಕು. ಒಂದು ವೇಳೆ ನಾವು ಹಿಂದೆ ಇದ್ದರೆ ಯಾವಾಗಲೂ ಹಿಂದೆಯೇ ಇರುತ್ತೇವೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಕಷ್ಟಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಹೃದಯಕ್ಕೆ ಹತ್ತಿರ ಬರುವ ದೇವತೆಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಸ್ನೇಹಿತರೆ, ಹಾಗಾದರೆ ನೀವು ಅವರ ನಡವಳಿಕೆಯನ್ನು ಹೇಗೆ ಪರೀಕ್ಷಿಸುತ್ತೀರಿ? ಸಮಯದ ಜೊತೆ ನಾವು ಹೇಳುತ್ತೇವೆ. ಆದರೆ ಅದಕ್ಕಿಂತ ಮೊದಲು ಸ್ನೇಹಿತರೆ, ನಮಗೆ ಗೊತ್ತಿದೆ ನಿಮ್ಮ ಮೇಲೂ ತುಂಬ ಚಿಂತೆ ಈಗ ನಡೆಯುತ್ತಿದೆ. ನಿರಂತರವಾಗಿ ಸಮಯದವರೆಗೆ ಆ ಚಿಂತೆ ಏನು ನೀವು ಕಮೆಂಟ್ನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ, ಮುಂದಿನ ಪಾಠದಲ್ಲಿ ನಾವು ಅದರ ಪರಿಹಾರವನ್ನು ನಿಮಗಾಗಿ ತರುತ್ತೇವೆ. ನಾವು ಅದರ ಪರಿಹಾರ ಕೊಡುತ್ತೇವೆ ಮತ್ತು ನಾವು ಗ್ಯಾರಂಟಿ ಕೊಡುತ್ತೇವೆ, ನಿಮ್ಮ ಆ ಚಿಂತೆ ಮುಗಿದು ಹೋಗುತ್ತದೆ. ನಿಮ್ಮ ಕಮೆಂಟ್ ಮಾಡಿ, ಪರಿಹಾರ ನಾವು ನಿಮಗೆ ಕೊಡುತ್ತೇವೆ. ಹಾಗಾಗಿ ಈಗಲೇ ಮಾಡಿ. ಮತ್ತು ಜೊತೆಗೆ ಸ್ನೇಹಿತರೆ, ರಾಧೆ ರಾಧೆ ಎಂದು ಬರೆಯಿರಿ. ಹೇಳುತ್ತಾರೆ, ರಾಧೆ ರಾಧೆ ಬರೆಯುವುದರಿಂದ ನಿಂತಿರುವ ಹಣ ಬರುತ್ತದೆ. ಸ್ನೇಹಿತರೆ, ಹಾಗಾದರೆ ನೋಡಿ, ನಡವಳಿಕೆ ಪರೀಕ್ಷಿಸುವ ವಿಧಾನ ತುಂಬ ಸುಲಭದ ವಿಧಾನ. ಕೆಲವರು ಗೊತ್ತಿರಬಹುದು, ಆದರೆ ಕೆಲವರಿಗೆ ಆ ವಿಧಾನ ಗೊತ್ತಿರುವುದಿಲ್ಲ. ಮತ್ತು ನಡವಳಿಕೆ ಪರೀಕ್ಷಿಸುವ ವಿಧಾನ ಗೊತ್ತಿಲ್ಲದವರು ಸ್ವಲ್ಪ ಗಮನದಿಂದ ಕೇಳಿ. ಏಕೆಂದರೆ ಈ ರೀತಿಯ ಮಾತುಗಳು ಪದೇ ಪದೇ ನಿಮಗೆ ಗೊತ್ತಾಗುವುದಿಲ್ಲ. ತುಂಬ ದಿನಗಳ ನಂತರ ನಿಮಗೆ ಈ ರೀತಿಯ ವಿಷಯಗಳು ತಿಳಿಯುತ್ತವೆ. ಮತ್ತು ಒಂದು ವೇಳೆ ನೀವು ನಿಮ್ಮ ಗಮನ ಕೇಂದ್ರೀಕರಿಸದಿದ್ದರೆ ಪದೇ ಪದೇ ಪಶ್ಚಾತ್ತಾಪ ಪಡುತ್ತೀರಿ. ಹೌದು ಸ್ನೇಹಿತರೆ, ನನ್ನ ಪ್ರೀತಿಯ ಸ್ನೇಹಿತರೆ, ಹಾಗಾದರೆ ನಡವಳಿಕೆ ಪರೀಕ್ಷಿಸುವ ವಿಧಾನ ಅದೇ ಎಂದರೆ, ನಮ್ಮ ಮೇಲೆ ಯಾವುದಾದರೂ ಅನಿವಾರ್ಯತೆ ಬಂದಾಗ ಅಥವಾ ನಮ್ಮ ಮೇಲೆ ಯಾವುದಾದರೂ ದೊಡ್ಡ ಸಂಕಷ್ಟ ಬಂದಾಗ ನಾವು ಸಹಾಯ ಕೇಳುತ್ತೇವೆ. ಮತ್ತು ಸಹಾಯ ನಾವು ಯಾರಿಂದ ಕೇಳುತ್ತೇವೆ? ನಮ್ಮ ಸ್ನೇಹಿತರಿಂದ ಸಹಾಯ ಕೇಳುತ್ತೇವೆ. ಮತ್ತು ನಮ್ಮ ಅನಿವಾರ್ಯತೆಯಲ್ಲಿ ಯಾವ ಸ್ನೇಹಿತ ತಕ್ಷಣ ಸಹಾಯ ಮಾಡುತ್ತಾನೋ, ಹಾಗಾಗಿ ನೆನಪಿಡಿ ಸ್ನೇಹಿತರೆ, ಅವರ ನಡವಳಿಕೆ ನಮಗೆ ಪ್ರೀತಿಯ ಭಾವನಾತ್ಮಕ ಎಂದು ಸಾಬೀತಾಗುತ್ತದೆ. ಅಂದರೆ ಅವನು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ಅವನು ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ಅಂದರೆ ಅವನು ನಮ್ಮ ತುಂಬ ಆಳವಾದ ಮತ್ತು ನಿಜವಾದ ಸ್ನೇಹಿತನಾಗಿದ್ದಾನೆ. ಹಾಗಾಗಿ ಅರ್ಥ ಮಾಡಿಕೊಳ್ಳಿ, ನಡವಳಿಕೆ ಪರೀಕ್ಷಿಸುವುದು ಕೆಟ್ಟ ಸಮಯದಲ್ಲೇ ಕೆಲಸಕ್ಕೆ ಬರುತ್ತದೆ. ಹಣದ ವಿಷಯದಲ್ಲಿ ಕೆಲಸಕ್ಕೆ ಬರುತ್ತದೆ. ಸ್ನೇಹಿತರೆ, ನನ್ನ ಪ್ರೀತಿಯ ಸ್ನೇಹಿತರೆ, ಹಾಗಾದರೆ ಈ ವಿಷಯಗಳು ಸ್ವಲ್ಪ ಗಮನದಲ್ಲಿಡಿ. ಮತ್ತು ಈಗ ನಾವು ಮಾತನಾಡೋಣ. ನಾಳೆ ನಿಮಗಾಗಿ, ಅಂದರೆ ಮುಂದಿನ 24 ಗಂಟೆಗಳಲ್ಲಿ ಏನಾಗುತ್ತದೆ? ಮುಂದಿನ 24 ಗಂಟೆಗಳಲ್ಲಿ ಆತುರದಲ್ಲಿ ಎಲ್ಲಿಯೂ ಹೋಗಬೇಡಿ. ಒಂದು ವೇಳೆ ಯಾವುದಾದರೂ ಅಗತ್ಯದ ಕೆಲಸ ಇದ್ದರೂ ನೀವು ಆತುರದಲ್ಲಿ ಹೋಗಬಾರದು. ಏಕೆಂದರೆ ಆತುರದಲ್ಲಿ ಹೋದರೆ ಸ್ನೇಹಿತರೆ, ಎಲ್ಲಿಯೂ ಎಲ್ಲಾದರೂ ಏನಾದರೂ ಕೆಟ್ಟದ್ದು ಆಗಬಹುದು. ಮತ್ತು ಕೆಟ್ಟದ್ದು ಆದರೆ ವ್ಯರ್ಥದಲ್ಲಿ ಪಶ್ಚಾತ್ತಾಪ ಪಡುತ್ತೀರಿ. ಸಮಯ ತೆಗೆದುಕೊಂಡರೆ ಸಮಯ ತೆಗೆದುಕೊಳ್ಳಲಿ, ಆದರೆ ಆತುರ ಮಾಡಬೇಡಿ, ಪ್ರಯತ್ನ ಮಾಡಬೇಡಿ. ಹೌದು ಸ್ನೇಹಿತರೆ, ನಿಮ್ಮ ಹಳೆಯ ವಿವಾದಗಳು ಮುಗಿಯುತ್ತವೆ ಮತ್ತು ಹೊಸ ಪ್ರೀತಿ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮದುವೆ ಆಗಿದ್ದರೆ ನಿಮ್ಮ ಪತ್ನಿ ಏನಾದರೂ ಆಸೆ ಕೇಳಬಹುದು ಮತ್ತು ನೀವು ಅವರ ಆಸೆ ಪೂರೈಸುವಲ್ಲಿ ವಿಫಲರಾಗುತ್ತೀರಿ. ಏಕೆಂದರೆ ನಿಮ್ಮ ಕೈಯಲ್ಲಿ ಹಣ ಇರುವುದಿಲ್ಲ. ಅದರಿಂದ ನೀವು ಅವರ ಆಸೆ ಪೂರೈಸಲು ಆಗುವುದಿಲ್ಲ ಮತ್ತು ನಿಮಗೆ ತುಂಬ ಕೆಟ್ಟದಾಗಿ ಅನಿಸುತ್ತದೆ. ಆದರೆ ಸ್ನೇಹಿತರೆ, ಈ ನೋವನ್ನು ಒಂದು ಬಾರಿ ಶ್ರೀರಾಮ್ ಶ್ರೀರಾಮ್ ಎಂದು 2 ಬಾರಿ ಹೇಳಿ ಯಾವುದಾದರೂ ದಾರಿ ಖಂಡಿತ ತೋರಿಸುತ್ತಾರೆ. ಒಂದು ವೇಳೆ ನಿಮ್ಮ ಆರೋಗ್ಯ ಹಾಳಾಗಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ ಆರೋಗ್ಯ ಇನ್ನೂ ಹಾಳಾಗುತ್ತದೆ. ಹಾಗಾಗಿ 1 ಮತ್ತು 2 ತಿಂಗಳು ವ್ಯರ್ಥವಾಗಿ ಮನೆಯಲ್ಲಿ ಕುಳಿತುಕೊಳ್ಳುವ ಸ್ಥಿತಿ ಬರಬಹುದು ಊಹಿಸಲಾಗುತ್ತಿದೆ.
ನನ್ನ ಪ್ರೀತಿಯ ಮಿತ್ರರೇ, ಈಗ ನಾಳೆಯಿಂದ ನಿಮ್ಮ ಭಾಗ್ಯ ಮತ್ತು ನಿಮ್ಮ ಸಮಸ್ಯೆ ಮತ್ತು ನಿಮ್ಮ ಹಣೆ ಬರಹ ಈ ಮೂರು ನಿಮ್ಮ ಹಿಂದೆ ಹಿಂದೆ ಬರುತ್ತಿವೆ. ನಿಮ್ಮ ಕೆರಿಯರ್, ನಿಮ್ಮ ಆರ್ಥಿಕ ಸ್ಥಿತಿ, ಹಣದ ಮೇಲೆ ನಿಯಂತ್ರಣ ಇಡುತ್ತವೆ ಮತ್ತು ಅದೇ ರೀತಿ ನಿಮ್ಮ ಅದೃಷ್ಟ ನಿಮಗೆ ಶಕ್ತಿ ಕೊಡುತ್ತದೆ. ಅಂದರೆ ಈಗ ನೀವು ಆರ್ಥಿಕ ಸ್ಥಿತಿಯನ್ನು ಕೂಡ ಸುಧಾರಿಸುತ್ತೀರಿ ಮತ್ತು ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡ ಶಾಲೆಯಲ್ಲಿ ಓದಿಸಲು ಬಯಸುತ್ತಿದ್ದರೆ ಈ ಕನಸು ಕೂಡ ನೆರವೇರುತ್ತದೆ. ಆಪರೇಷನ್ ಮಾಡಿಸಿಕೊಳ್ಳಲು ಬಯಸಿದರೆ ಅದು ಕೂಡ ನೆರವೇರಬಹುದು. ಹಣ ಬರಬಹುದು, ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ನಿಮ್ಮ ಕೈಗೆ ಜಾಸ್ತಿ ಬರುತ್ತಿದ್ದರೆ ನೀರಿನಂತೆ ಹಣವನ್ನು ಪೋಲು ಮಾಡಬೇಡಿ. ಒಂದು ವೇಳೆ ನೀವು ನೀರಿನಂತೆ ಹಣವನ್ನು ಹರಿಯಲು ಬಿಟ್ಟರೆ ಹಣ ಮತ್ತು ಸ್ನೇಹಿತರೆ ನಿಮ್ಮನ್ನು ಗೌರವಿಸುವುದಿಲ್ಲ ಮತ್ತು ಹೇಳುತ್ತಾರೆ ಅಲ್ಲವೇ, ಹಣಕ್ಕೆ ಗೌರವ ಕೊಡದಿದ್ದರೆ ಮಾತಾ ಲಕ್ಷ್ಮಿ ಎಂದಿಗೂ ನಿಮ್ಮ ಮನೆಗೆ ಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ಹಣಕ್ಕೆ ಗೌರವ ಕೊಡಿ. ಅಂದರೆ ಭಗವಾನ್ ರಾಮಾಜಿ ಅವರು ನಿಮ್ಮ ಈ ಸಮಯದಲ್ಲಿ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ಆದ್ದರಿಂದ ಕುಂಭರಾಶಿಯವರೇ, ನೀವು ದೇವರಲ್ಲಿ ನಂಬಿಕೆ ಇಡಿ. ದೇವರು ಎಂದು ಕೈ ಬಿಡುವುದಿಲ್ಲ. ದೇವರು ಕೊಡುವುದನ್ನು ತಡ ಮಾಡಬಹುದು, ಆದರೆ ಕತ್ತಲೆಯನ್ನು ಕೊಡುವುದಿಲ್ಲ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮತ್ತು